ಇದನ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋದು ಇಷ್ಟಕ್ಕೆ. ಈಗ ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಮೊಳಕೆ ಹೊಡ್ಕೊಂಡು ಬರುತ್ತೆ. ಹಾಂ, ಆಮೇಲೆ ಅದನ್ನ ಒಟ್ಟು ಬಿಟ್ಟಿರ್ತೀವಿ. ಅಲ್ಲಿ ತೋರಿಸಿ ಬನ್ನಿ, ಅಲ್ಲಿ ಮಾಡಿದ್ದೀನಿ. ಹಾಂ, ಅಲ್ಲಿ ತೋರಿಸಿ ಬನ್ನಿ, ಅಲ್ಲಿ ಮಾಡಿದ್ದೀನಿ. ಇದೇನು ಮಾಡ್ತೀವಿ, ಇದನ್ನ ಹಂಗೆ ಬಿಡೋಕ್ಕಾಗಲ್ಲ. ಇದನ್ನು ಬೇರೆ ಇಷ್ಟುದ್ದ ಬೆಳೀತದೆ, ಬೇರುಗಳು ಬರ್ತವೆ. ಕಿತ್ಕೊಬಿಟ್ಟು ಗುಡ್ಡಿನ ಬಾಗ್ದಿ ಒಳಗೆ ಕುಂಬೇಕು. ಹಾಂ, ಇಲ್ಲ ಡ್ರೈನ್ ಒಳಗೆ ಹಾಕ್ಬೇಕು. ಹಾಂ, ಇದು ಎಷ್ಟು ಫೀಟ್ಗೆ ಒಂದಿದೆ? ಏನು 4 ಫೀಟ್ ಬಂದಿದೆ. ಹಾಂ, ಇದು ಹೆಂಗೆ ಈಸಿ ಆಗಿದೆ ಎಲ್ಲ ತುಂಬ ಕಷ್ಟ ಮಾಡಬೇಕು. ಈಸಿ ಟೆಕ್ನಿಕಲ್ ಆಗಿ ಮಾಡಬೇಕು. ಘಾಸಿ ಆದ್ರೆ ಘಾಸಿನೇ. ಇದೆಲ್ಲ ಜುರ ಬಂದ್ಬಿಡ್ತದೆ ಎಲ್ಲ. ಇದೆಲ್ಲ ಕಿತ್ತಾಕ್ಬೇಕು. ಹಿಂಗೆಲ್ಲ ಒಂದೊಂದೇ ಬಿಡ್ಬೇಕು. ಈ ಥರ ಎಲ್ಲ ಕಿತ್ಕೊಬಿಡ್ಬೇಕು. ಅಡಿಕೆ ಎಲ್ಲ ಹಿಂಗೆಲ್ಲ ಕಿತ್ತಾಕ್ಬೇಕು. ಬೆಳಗ್ಗೆ ಕಿಡ್ಬೇಕು. ನಿಮಗೆ ಒಂದು ಲಾಭನ ನಷ್ಟನ ಇದೆ? ಇಲ್ಲ, ಲಾಭ ಇದೆ. ಮಾಡಬೇಕು. ಇದಕ್ಕೆ ವಾಟರ್ ಡೈಲಿ ಹಾಕ್ಬೇಕಾ? ಡೈಲಿ ಏನಿಲ್ಲ, 10 ದಿನಕ್ಕೊಂದ್ಸಾರಿ ಕಟ್ಟೋ ಸಾಕು. 10 ಟೈಮ್ 10 ದಿನಕ್ಕೊಂದ್ಸಾರಿ, ತಿಂಗಳಿಗೆ 4 ಸಾರಿ ಕಟ್ಟೋ ಸಾಕು. ವಾಟರ್ ಪ್ರಶ್ನೆ ಏನೂ ಇಲ್ಲ ಟ್ರಿಪ್ ಹಾಕ್ಬಿಟ್ರೆ ಯಾವಾಗ ನೀವು ತೊಟ್ಟಿಗ್ತಾ ಇರ್ತದೆ. ಅಲ್ಲಿ ಹಾಕಿದ್ದೀನಿ ನೋಡಿ. ಇದು ಎಷ್ಟು ಮಂತಲ್ಲಿ ಬರುತ್ತಿದೆ? 2.5 ತಿಂಗಳು ಬಂದ್ಬಿಡ್ತದೆ. 2 ತಿಂಗಳು. ಈಗ ಈ ಕಟಿಂಗ್ ಆಗಿದ್ಯಾ, ಇನ್ನು 2.5 ತಿಂಗಳಿಗೆ ರೆಡಿ ಇರ್ತದೆ. ರೆಡಿ ಇರುತ್ತಾ? ಹಾಂ, ಹೌದಾ? ರೆಡಿ ಅಂದ್ರೆ ತಿರ್ಗಾ ಕಟ್ ಮಾಡಬೇಕು. ಹಾಂ, ತಿರ್ಗಾ ಸೊಪ್ಪು ಕಟ್ ಮಾಡ್ಬಿಟ್ಟು ಹೆಂಗೆ ನೀವೇ ತಗೊಂಡು ಸೊಪ್ಪಾಗಿ ಉಳಿಗೆ ಹಾಕ್ತೀವಿ. ಹೌದಾ? ಅವ್ರು ಬರ್ತಾರಾ? ಇಲ್ಲ, ನಾವೇ ಎಲ್ಲ ಮಾಡೋದು. ನಾವೇ ಸ್ವಂತ ಗೂಡು ಮಾಡೋರು ನಾವೇ. ಮನೇಲಿ ಗೂಡು ಇದೆ, ಗೂಡು ರೇಷ್ಮೆ. ಅದು ನೋಡ್ಬೇಕು. ಕಳ್ಸಿ ಮನೆ ಹೋಗಿ ನಾನು ಬರೋಕ್ಕಾಗಲ್ಲ. ಒಂದು ಸ್ವಲ್ಪ ಬರ್ರಿ, ಹಾಗೆ ಬರ್ರಿ. ನೋಡಿ, ಈಗ ಹಾಕಿದ್ದೀನಿ ನೋಡಿ. ಹಿಂಗೆ ನೋಡಿ, 6 ಅಡಿ 3 ಅಡಿ ಹಾಕಿದ್ದೀನಿ ನೋಡಿ. ಹಾಂ, ಹಿಂಗೆ ಹಾಕಿದ್ದೀನಿ ನೋಡಿ. ಹಾಂ, ಡ್ರಿಪ್ ಇರಿಗೇಷನ್ ಇದು ಮಾಡಿದ್ದೀನಿ ನೋಡಿ. ಅದ್ರ ಜೊತೆಲಿ ಇದು ಮಿಶ್ರ ಬೇಸಾಯ. ಇದು ಮೆಣಸೆ ಹಾಕಿರೋದು. ಹಾಂ, ಇದು ಇರಲಿ ಅಂತ ಮನೆಗಾಗುತ್ತೆ. ಹಾಂ, ಅದೊಂದಲ್ಲ, ಅದೊಂದು ಪ್ರೋಸೆಸ್ ಆಯ್ತಾ. ಅದ್ರ ಜೊತೆಗೆ ಕೊತ್ತಂಬರಿ ಬೆಳೆದಿದ್ದೀವಿ ಇದರೊಳಗೆ. ಕೊತ್ತಂಬರಿ, ಸಬ್ಸಿಗೆ ಎಲ್ಲ ಹಾಕಿದ್ದೀನಿ ನೋಡಿ. ಆ ಕಡೆಗೆ ನೋಡಿ. ಈಗ ಈ ಥರ ಮಾಡಬೇಕು. ಕಡ್ಡಿ ಆ ಥರ ನೆಡ್ಬೇಕಾರೆ ಈ ಥರ ಬಿಟ್ಕೋಬೇಕು. ಈ ಥರ ಫಸ್ಟು ಈ ಥರ ಮಾಡ್ಕೊಂಡು ಇಷ್ಟುದ್ದ ಬೆಳೆಸ್ಕೋಬೇಕು. ಇಷ್ಟುದ್ದ ಕಿತ್ಕೋಬೇಕು. ಇದು ಇಡಬೇಕು. ಹಾಂ, ಆಮೇಲೆ ಅಳತೆ ಮಾಡ್ಕೊಂಡು ಇಡಬೇಕು. ಅರ್ಥ ಆಯ್ತಾ? ಆಮೇಲೆ ಲೈನ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಈ ಲ್ಯಾಂಡ್ ಇದೆಯಲ್ಲ, ಖಾಲಿ ಲ್ಯಾಂಡಲ್ಲಿ, ಇದರಲ್ಲಿ ಯಾವ್ದಾರ ಒಳ್ಳೆ ಬೆಳೆನ ಮಾಡ್ಬೇಕು. ಇದರೊಳಗೆ ಏನು ಒಂದು ಕೊತ್ತಂಬರಿನೋ, ಸಬ್ಸಿಗೆನೋ, ದಂಟೋ, ಏನೋ ಒಂದು ಬೆಳೆ 2 ಬೆಳೆ ಮಾಡ್ಬೋದು. ಅವಾಗ ಭೂಮಿನೂ ಕಳೆನೂ ಇರಲ್ಲ, ಒಪ್ಪ ಮಾಡ್ಬೋದು. ಅರ್ಥ ಆಯ್ತಾ? ನೀವೇ ಹಾಕಿದ್ದೀರಾ? ನಾನೇ ಮೆಣಸು ಹಾಕಿ. ಇಲ್ಲ, ಅವ್ರ ಜಮೀನಲ್ಲೂ ಅವ್ರ ನೆಲ ಕರ್ಕೊ ಓಡಾಡಕ್ಕಾಗಲ್ಲ. ಅವ್ರು ಆಮೇಲೆ ಅವ್ರ ಗೌರ್ಮೆಂಟ್ನವ್ರು ತಕೋದ್ರೆ 108 ಕಾನೂನು ಕೇಳ್ತಾರೆ. 108 ಖರ್ಚು. ಅವ್ರ ಸೋಬತ್ತೆ ಬೇಡ. ನಾನು ಸ್ವಯಾತೀತ. ನಾನೇ ರೋಟ್ರಿ ಹೊಡಿತೀನಿ. ಕೈ ರೋಟ್ರಿಲಿ ಕೈ ರೋಟ್ರಿ ನಾನೇ ಹೊಡೆದಿರೋದೆಲ್ಲ. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ ನೋಡಿ. ಇಲ್ಲಿ ಯಾಕೆಂದರೆ ಈ ಚಿಲ್ಲಿ ಖಾಲಿ ಆಗೋಕ್ಕೆ ಸೊಪ್ಪು ಕಟಿಂಗ್ ಇದು ವೇಸ್ಟ್ ಸೊಪ್ಪಿದು. ಹಾಂ, ಇದೇನು ಯೂಸ್ ಮಾಡಲ್ಲ. ಸೊಪ್ಪು ಯೂಸ್ ಮಾಡಲ್ಲ ನಾವು. ಇದನ್ನ ಯೂಸ್ ಮಾಡಲ್ಲ. ಹಾಂ, ಇಲ್ಲಿ ಕಟಿಂಗ್ ಮಾಡ್ಬಿಡ್ತೀನಿ. ಇಲ್ಲಿಗೆ ಇಲ್ಲಿ ಹೊಡೆದು ಬಿಸಾಕ್ತೀನಿ. ಈಗ ಹೊಸ ಬರ್ತದೆ, ಅಷ್ಟು ಖಾಲಿ ಆಗೋಗುತ್ತಲ್ಲ. ಇದು ಖಾಲಿ ಆಗೋಗುತ್ತಲ್ವಾ? ಏನು ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ಏನು ಹಾಕೋದಿಲ್ಲ. ಹಾಂ, ಇಲ್ಲೆಲ್ಲ ಇಲ್ಲಿ ಸಬ್ಸಿಗೆ ಹಾಕಿದೆ. ಇಲ್ಲಿ ಸಬ್ಸಿಗೆ ಹಾಕಿದೆ. 2 ಪಾಟಿಗೆ ಸಬ್ಸಿಗೆ ಹಾಕಿದ್ದೆಲ್ಲ ಕಿತ್ಬಿಟ್ಟು ಖಾಲಿ ಮಾಡಿಬಿಟ್ಟೆ, ಮಾರ್ಬಿಟ್ಟೆ. ಇದನ್ನ ಒಂದು 4,000 ಆಗಿತ್ತು. ಇದು ಖರ್ಚಾಯಿತು, ನಮ್ಮ ಕೂಲಿ ಆಗಿತ್ತು. ಅಲ್ಲಿ ಕೊತ್ತಂಬರಿ ಹಾಕಿದೆ. ಈ ಕಡೆಗೆ ಇದೆಲ್ಲ ಒಪ್ಪ ಮಾಡ್ಬೇಕು ಇವಾಗ. ನೋಡಿ ಹಾಕಿದೆ ನೋಡಿ. ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟೆ. 4,000 ಕಾಸಾಯ್ತು. ನಮ್ಮ ಕೂಲಿ ಆಯ್ತಾ ಅಲ್ವಾ? ಇದ್ರ ಜೊತೆ ಮಿಶ್ರ ಬೇಸಾಯ. ಡಿಸ್ಟರ್ಬ್ ಮಾಡಲ್ಲ. ಏನು ಡಿಸ್ಟರ್ಬ್ ಮಾಡಲ್ಲ. ಇದೇನು ಮೆಡಿಸಿನ್ ಏನು ಮಾಡಲ್ವಲ್ಲ. ಏನು ಮಾಡಲ್ವಲ್ಲ. ಆರ್ಗ್ಯಾನಿಕ್ ಮಾಡ್ಬೋದು. ಆರ್ಗ್ಯಾನಿಕ್ ಕಾಸ್ಟ್ಲಿ ಸರ್, ಮಾಡೋಕ್ಕಾಗಲ್ಲ. ಈಗ ಕೊಟ್ಟಿಗೆ ಗೊಬ್ಬರ ಮಾಡ್ಬೇಕಷ್ಟೇ ನೋಡಿ. ಇವಕ್ಕೆಲ್ಲ ಪಟ್ಟಿ. ಯಾವುದು ಇದು ಕೊತ್ತಂಬರಿ, ಮಾಮೂಲಿ ಕೊತ್ತಂಬರಿ. ಯಾವ್ದಿದಾ? ಇದು ಹೊಸ ಕಾರ್ಬಿಟ್ಟು. ಅದು ಚಿಲ್ಲಿ
ಚಿಲ್ಲಿ ಅದು ಗೊತ್ತಿಲ್ಲ ಸರ್, ತಮಿಳ್ನಾಡಲ್ಲಿ ತಂದಿದೆ. ತಮಿಳ್ನಾಡಿಂದ ಹಾಂ, ತಳಿ ತಂದಿದೆ. ಹೌದಾ? ಅದು ಜಾಸ್ತಿ ಹಾಕಿದ್ದೀರಾ? ಹಾಂ, ಅದು ಜಾಸ್ತಿ ಹಾಕಿದ್ದೀರಾ? ಅದು ಜಾಸ್ತಿ ಹಾಕಿದ್ದೀರ ಅಂದರೆ ಜಾಸ್ತಿ ಇದೆ. ಇದು ನಮ್ಮ 3 ತಿಂಗಳು ಬಿಟ್ಕೊಂಡು ತೆಗೆದಾಕ್ಬಿಡ್ತೀವಲ್ಲ, ಹೋಯ್ತದು ತೆಗೆದ್ಬಿಡ್ತೀವಿ ನಾವು. ಏನು ಪ್ರಶ್ನೆ? ಬಿಡ್ಸ್ಕೊಬಿಟ್ಟು ಕಾಲ ಹಣ್ಣಾದ್ಮೇಲೆಲ್ಲ ಬಿಡ್ಸ್ಕೊಬಿಟ್ಟು ತೆಗೆದಾಕ್ಬಿಡ್ತೀವಿ. ಸರಿ, ಹಿಂಗೆ ಬಂದರೆ ಕಟಿಂಗ್ ಮಾಡಿಬಿಟ್ಟು ಹಿಂಗೆ ಬರುತ್ತೆ. ಆಮೇಲೆ ಇದು ಏನಕ್ಕೆ ಈ ತಿರ್ಗಾ ಕಟ್ ಮಾಡ್ತೀರಾ? ಈಗ ಇಲ್ಲಿ ಕಟ್ ಮಾಡಿ ಇದೆಲ್ಲ ಬಿಡ್ಸ್ಕೊಬಿಡ್ತೀವಿ, ಕಟ್ ಮಾಡ್ಕೊಬಿಡ್ತೀವಿ. ಈಗ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ರೆ ಇಲ್ಲಿ ಹಿಂಗೆ ಹೊಡ್ಕೊತದೆ, ಹಿಂಗೆ ತಿರ್ಗಾ ಬಂದರೆ ಆಮೇಲೆ ಆಗ ಅಲ್ಲಿ ಬರ್ತದೆ, ಅಲ್ಲಿ ಬಂದಲ್ಲ ಹಂಗೆ ಬರುತ್ತೆ. ಹಂಗೆ ಬರುತ್ತೆ. ಹಂಗೆ ಬಂದು ತಿರ್ಗಾ ಕಟ್ ಮಾಡಿ ತಗೊಂಡೋಗಿ ರೇಷ್ಮೆ ಹುಳಿಗೆ ಹಾಕೋದು. ರೇಷ್ಮೆ ಹುಳಿಗೆ ಹಾಕಿ ಹುಳಿ ಮನೇಲಿ ಉಳಾಸ ಹಾಕೋದು. ಅದು ನೀವೇ ಮಾಡ್ತೀರಾ? ತೋರಿಸಿ ಬನ್ನಿ ಮನೇಲಿ ನೋಡೋರಿ. ಗೂಡು ಎಲ್ಲ ಆಗಿದೆ. ಹೌದಾ? ಗೂಡು ಇದೆ, ನೋಡೋಣ ನೋಡಿ ಮನೇಲಿ ತಗೊಬತ್ತೀವಿ. ಇಲ್ಲಿ ತಗೊಂಡು ಸ್ಟೋರೇಜ್ ಮಾಡಿಕೊಂಡು ಇಲ್ಲಿ ಹುಳು ಇರ್ತದೆ, ಹುಳು ಆ ಹುಳುಗೆ ಹಾಕ್ತೀವಿ ಇಲ್ಲಿ. ಹಾಂ, ಅದು 18 ದಿನಕ್ಕೆ ಹಣ್ಣಾಗುತ್ತೆ. ತಗೊಬತ್ತೀವಿ, ಬೇರೆ ಚಾಕಿ ತಗೊಬತ್ತೀವಿ. ಹಾಂ, ಚಾಕಿ ಸೆಂಟ್ರಿಂದ ಕೆರಣಿಗೆ ಚಾಕಿ ಸೆಂಟ್ರಿಂದ ತಂದು ಅಂಡಿ ಇದರಲ್ಲಿ ಎಲ್ಲ ಬಾಕ್ಸ್ ಹಾಕ್ತೀವಿ. ಹಾಂ, 100 ಮಟ್ಟಿಗೆ 6,000. 100 ಮಟ್ಟಿಗೆ 6,000. ಹಾಂ, 6,000. 100 125 kg ಬೆಳಿಬೋದು. ರೇಷ್ಮೆ ಗೂಡು ಬೆಳಿಬೋದು. ಅದು ಇದೆ ನೋಡಿ ಗೂಡು. ಗೂಡು ಇಲ್ಲಿ ತೋರಿಸಿ ಬನ್ನಿ. ಇಲ್ಲಿ ಅದು ಈ ಥರ. ಹಾಂ, ಈ ಥರ. ಹಾಂ, ಇದೆ ತೋರಿಸಿ ಕ್ಯಾಮ್ರಾ ಹತ್ರ. ಇದು ತಗೊಂಬತ್ತೀರಾ? ಹಾಂ, ಇದು ಇದು ಈ ಥರ ಬೆಳಿತೀವಿ. ಹಾಂ, ಈ ಥರ ತಗೊಂಡ್ಬಂದು ಈ ಥರ ಗೂಡು ಕಡಿಸ್ತೀವಿ. ಹಾಂ, ತಗೊಂಬಂದು ಅಲ್ಲಿ ಹಾಕ್ತೀರಾ? ಇದು ರಾಮನಗರ ರೇಷ್ಮೆ ಮಾರುಕಟ್ಟೆಗೆ ಹಾಕ್ತೀವಿ. ಮಾರ್ಕೆಟಿಂದ ತಗೊಂಬತ್ತೀರಾ? ಇದು ಹುಳ ತಗೊಂಡು ಗೂಡು ಮಾಡ್ತೀವಿ. ಮಾಡ್ತೀರಾ? ಹಾಂ, ಗೂಡು ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ತೀವಲ್ಲ ರೇಷ್ಮೆ. ಸಿಲ್ಕು, ಇದೇ ಸಿಲ್ಕು. ಅಲ್ಲಿ ಫಸ್ಟ್ ಏನು ಮಾಡ್ತೀರಾ? ಅಲ್ಲಿ ಮರಿ ಸಾಕ್ತೀವಿ ಜಾಗದಲ್ಲಿ. ಒಳಗಡೆಯಲ್ಲಿ ಸಾಕ್ತೀವಿ. ಇಲ್ಲಿ ತರಬೇಕು ಇವತ್ತು ತರಬೇಕು. ಹಾಕ್ತೀವಿ. ಅದು ಹುಳ ದಪ್ಪ ಆಗಿ ಅದು ಈ ಥರ ಗೂಡು ಕಟ್ತದೆ. ಮಲ್ಬೆರಿ ಹಾಕ್ತೀರಾ? ಹಾಂ, ಮಲ್ಬೆರಿ ಹಾಕ್ತೀವಿ. ಮಲ್ಬೆರಿ ಹಾಕ್ತೀರಾ? ಎಷ್ಟು ಡೇ ಆಗ್ತದೆ? ದಿನ 3 ಟೈಮ್ ಹಾಕ್ತೀವಿ. ಡೈಲಿ 3 ಟೈಮ್ ಹಾಕ್ತೀವಿ. 3 kg kg ಲೆಕ್ಕ ಬರಲ್ಲ, ಅದು ಮೊಟ್ಟೆ ಲೆಕ್ಕ ಬರ್ತದೆ. ಎಷ್ಟು? ಒಂದು ನಾನು ಹೇಳ್ದಲ್ಲ, 4 ಕಡೆ ಹಾಕಿದ್ರೆ 2,000 ಗುಳಿ ಬೇಕು 3 ಮೊಟ್ಟೆಗೆ. 2,000 ಗುಳಿ ಬೇಕು. ಹಾಂ, 20 ದಿವಸ ಹಾಕ್ಬೇಕು. 15 ದಿವಸ 16 ದಿವಸ ಹಾಕ್ಬೇಕು. 20 ದಿವಸ? ಹಾಂ, 20 ದಿವಸ ಹಾಕಿದ್ರೆ ಈ ಥರ ಗೂಡು ಆಗುತ್ತೆ. ಇಲ್ಲ, ಆಯ್ದೆಲ್ಲ ಬಿಡಬೇಕು. ಬಿಡಬೇಕು. ಆವಾಗ ಈ ಥರ ಜಮೀನಿದ್ರೆ ಏನೋ ಮಾಡ್ಬೋದಾಯ್ತು. ನಮಗೆ ಅದ್ರ ಮೇಲೆ ಪ್ರೋಸೆಸ್ ಮೇಲೆ ಹೋಗ್ಬೇಕು. ನಾವೀಗ ಬೇರೆ ಏನು ಆಪ್ಷನ್ ಇಲ್ಲ ನಮಗೆ. ಇಲ್ಲ ನಮ್ಮ ಮಕ್ಕಳು ಓದಿಸಿದ್ರೆ ಯಾವುದೋ ಕಂಪ್ನಿಲಿ ಕೆಲಸ ಮಾಡಬೇಕು. ಈ ಜಮೀನು ಮೇಲೆ ಮಾಡ್ಬೋದಾಯ್ತು ಅಂತ ಉದ್ದೇಶದ ಮೇಲೆ ಮಾಡಿದ್ದು ನಾನು ಅಷ್ಟೇ. ಈಗ ನಾವಂತೂ ಹೋಗೋಕ್ಕಾಗಿಲ್ಲ, ಅವ್ರನ್ನೆಲ್ಲ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿದ್ವಿ. ನಮ್ಮದು ನಂದು. ಆಮೇಲೆ ಇದು ಸೋಯಾನ ಬಿಸ್ನೆಸ್ ಮಾಡಿ ಎಲ್ಲಿ ಹೋಗಿಲ್ಲ? ಹಾಂ, ಮಾಡಿದೆ. ಅದನ್ನ ಇದು ಹೇಳ್ದಲ್ಲ, ಚಾಕಿ ಸೆಂಟ್ರ್ ಮಾಡಿದ್ದೆ 2000 ಇಸ್ವಿಲಿ. ಸಕ್ಸಸ್ ಆಗಿಲ್ಲ, 5 ಲಕ್ಷ ಲಾಸ್ ಆಗ್ಬಿಡ್ತು. ಆವಾಗ ರೈತರುಗಳಿಗೆ ಚಾಕಿ ಮಾಡೋದು, ತೊಗೊಂಡು ಮನೆ ಕೊಡೋದು, ಅಮೌಂಟ್ ಕೊಡ್ತಾ ಇರಲಿಲ್ಲ. ಈ ಥರ ಆದಮೇಲೆ ಕೊಡ್ತೀವಿ ಅನ್ನೋರು, ಕೊಡೋಕ್ಕಿಲ್ಲ. ಆದಮೇಲೆ ಕೊಡ್ತೀವಿ ಅನ್ನೋರು. ಆವಾಗ 5 ಲಕ್ಷ ಸಾಲ ಮಾಡ್ಕೊಬಿಟ್ಟು ಇದು ಬೇಡ ಅಂತ ಬಿಟ್ಬಿಟ್ಟು ಆಮೇಲೆ ಇದನ್ನೇ ಮಾಡಿಕೊಂಡು ಯಾರಿಗೇನು ಕೊಡೋಂಗಿಲ್ಲ. ಸ್ವಂತ ಚಂದ್ರಿಕೆ ಅಂದರೆ ಎಲ್ಲ ನಮ್ಮದೇ. ಈಗ ಬೋರೇ ಮಾಡ್ತೀವಿ. ಆರಾಮಾಗೆ 100 kg ಬೆಳ್ಕೊತೀವಿ. 100 kg 2 ತಿಂಗಳಿಗೆ 3 ಲಾಟ್ ಮಾಡ್ತೀನಿ. ಅದು ಹೆಂಗೆ ಈ ಥರ ಮಾಡಿಬಿಟ್ಟೆ ಆಮೇಲೆ ಏನು ಮಾಡಬೇಕು? ಅದನ್ನೆಲ್ಲ ಬಿಚ್ಚಿಬಿಟ್ಟು ಮಾರ್ಕೆಟ್ಗೆ ತಗೊಳ್ತೀವಿ. ಮಾರ್ಕೆಟಿಗೆ ಹೆಂಗೆ ಬಿಚ್ಚಿಬಿಟ್ಟು ಹೆಂಗೆ ತಗೊಂಡೋಗ್ತೀರಾ? ನಮ್ಗೆ ಚೀಲದ ತಗೋತೀವಿ. ಇದು ಬಂದ್ರೆ ಹಂಗೆ ತಗೊಂಡೋಗ್ತೀರಾ? ಉಂಡೆ ಬೆಳೆಸಿ ತಗೋ. ಏನು ಪ್ರೊಸೆಸ್ ಮಾಡೋಕೆ ಏನಿಲ್ಲ, ಕ್ಲೀನ್ ಮಾಡ್ಬೇಕಷ್ಟೇ. ಬುಂಡೆ ಬಂದ್ರೆ ಅಷ್ಟೇ ಕ್ಲೀನ್ ಮಾಡ್ಬೇಕಷ್ಟೇ. ಕ್ಲೀನ್ ಮಾಡಬೇಕು. ಈ ಥರನಾ? ಈ ಥರ ಮಾಡ್ಬೇಕಷ್ಟೇ. ಒಂದು ಮಾಡಿ ತೋರಿಸಿ ಎಂತ ಕ್ಲೀನ್ ಮಾಡಬೇಕು. ಇದು ಹಿಂಗೆ ಈಗ ಈ ಥರ. ಓಕೆ. ಅವು ಈ ಥರ ತಗೊಂಡು ಏನು ಮಾಡಬೇಕು? ಅದು ಹೆಂಗೆ ತಗೊಂಡು ಏನು ಮಾಡ್ತೀರಾ? ಏನಿದೆ, ತಗೊಂಡಂಗೆ ಚೀಲಕ್ಕೆ ತಗೊಂಡು ಎತ್ಕೋಗೋದು ಅಲ್ಲಿ ಫ್ಯಾಕ್ಟ್ರಿಗೆ. ಅಲ್ಲಿ ತೂಕಕ್ಕೆ ಹಾಕ್ತಾರೆ. ರೇಟು KGಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ. KG ಅವರು ಏನು ಪ್ರೋಸೆಸ್ ಮಾಡ್ತಾರಾ? ಅಲ್ಲೇನು ಪ್ರೋಸೆಸ್ ಮಾಡೋರು. ಇದು 7 ದಿನ 8 ದಿನ ಆಗಿರಬೇಕು.
8 ದಿನ ಆಗಿರಬೇಕು. ಬಿಟ್ಟು 8 ದಿನ ಆಗಿದೆ. ಪ್ಯೂಪ ಆಗಿರ್ಬೇಕು ಒಳಗಡೆ, ಪ್ಯೂಪ ಕಪ್ ಕಲರ್ ಬಂದಿರಬೇಕು, ಪ್ಯೂಪ ಕಪ್ ಕಲರ್ ಬಂದಿರಬೇಕು. ಓಹೋ, ಅದು ಬಂದ್ಬಿಟ್ರೆ ಆಮೇಲೆ ಅವ್ರು ಮಾಮೂಲಿ ಅದು ಬೇಸನ್ಗೆ ಹಾಕಿ ಇದು ತೆಗಿತಾರೆ, ನೂಲು ತೆಗಿತಾರೆ ಅವರು. ಓಕೆ ಓಕೆ. ಅದು ನೂಲು ತೆಗಿತಾರಲ್ಲ, ಅದು ಪ್ರಾಸೆಸ್ ನೀವೇನು ಮಾಡಿ? ಅದಿಲ್ಲ, ಅದೆಲ್ಲ ಮಾಡಕ್ಕೆ ಬರಲ್ಲ. ನಮ್ದೇನಿದ್ರು ಇದು ಮಾಡೋದಷ್ಟೇ. ರಾ ಮೆಟೀರಿಯಲ್ ಕೊಟ್ಬಿಡ್ತೀರಾ ಅಷ್ಟೇ? ರಾ ಮೆಟೀರಿಯಲ್ ತಗೊಂಡೋಗಿ ಅವ್ರು ಏನಾದ್ರು ಮಾಡ್ಬೋದು. ನೋಡಿ, ಇದಕ್ಕೆ ಯಾವ ಬೇಡಿಕೆ ಅಂದರೆ ಇದು ನೂಲು ತೆಗೆದ ಮೇಲೆ ಇದಕ್ಕೆ ಬೇಡಿಕೆ ಜಾಸ್ತಿ. ಅಲ್ಲಿ ಗಂಟ ಬೇಡಿಕೆ ಇಲ್ಲ ರೈತರಿಗೆ. ಎಲ್ಲ ಅದೇನೆ ಫುಲ್ಲು. ಎಷ್ಟು ಒನ್ ಟೈಮ್ಗೆ ಎಷ್ಟು ಕೆಜಿ ಆಗಕ್ಕಾಗುತ್ತೆ ಏನು ನೀವು? ಅದೇ ಒಂದು 100 kg ಮಾಡ್ಬೋದು ಅಷ್ಟೇ. ತಿಂಗಳ ಕೆಪಾಸಿಟಿ ಇದೆ ಅಷ್ಟೇ. ಅದ್ರ ಮೇಲೆ ಅದ್ರ ಮೇಲೆ ಹೋದ್ರೆ ಲೇಬರ್ ಮೇಲೆ ಹೋಗ್ಬೇಕಾಗುತ್ತೆ. ಲೇಬರ್ ಮೇಲೆ ತೋಟ, ಮನೆ ಇದು 2 ಬೇಕು. ಮನೆ ಅವಾಗ ಜಾಗ ಬೇಕು. ಈಗ ಚಂದಿಕೆ ಮನೆ, ಹಿಂಗೆ ಚಂದಿಕೆ ಬಿಡೋಕ್ಕೆ ಎಲ್ಲ ಜಾಗ ಬೇಕಲ್ವೇ, ಹಂಗೆ.